ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ಮನೆಯಲ್ಲಿ ಈಗ ಭಾರಿ ದೊಡ್ಡ ಡೆವಲಪ್‌ಮೆಂಟ್‌ಗಳು ನಡೆದಿದ್ದಾವೆ. ಈಗಾಗಲೇ ಕಳೆದ ವಾರ ಸುಳಿವು ಕೊಟ್ಟಂತೆ ಕಿಚ್ಚ ಸುದೀಪ್ ಅವರು ಮುಂದಿನ ವಾರಗಳಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು, ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ಬೋದು, ಅಥವಾ ಯಾವ ರೀತಿಯಲ್ಲಾದರೂ ಕೂಡ ಸ್ಪರ್ಧಿಗಳು ಹೊರಗಡೆ ಹೋಗಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಈ ವಾರ ಈಗಾಗಲೇ ಶನಿವಾರವೇ ಅದಕ್ಕೆ ಪೂರಕವಾಗಿ ಈಗ ಶನಿವಾರನೇ ಡಬಲ್ ಎಲಿಮಿನೇಷನ್ನ ಶಾಕನ್ನು ಬಿಗ್ ಬಾಸ್ ಮನೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫ್ಯಾಮಿಲಿ ವೀಕ್ನಲ್ಲಿ ತಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆದು ಎಂಜಾಯ್ ಮಾಡಿಕೊಂಡು ಒಂದು ವಾರ ಹೇಗೆ ಹೋಯಿತು ಅಂತ ಹೇಳಿ ಗೊತ್ತಾಗದಂತೆ ಇದ್ದಂತಹ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ಶನಿವಾರ ಬರ್ತಾ ಇದ್ದಂತೆ ದೊಡ್ಡ ಶಾಕನ್ನೇ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆ. ಈ ಡಬಲ್ ಎಲಿಮಿನೇಷನ್ನು ಖುಷಿಯಲ್ಲಿದ್ದಂಥ ಸ್ಪರ್ಧಿಗಳಿಗೆ ಡಬಲ್ ಶಾಕ್ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಹೊರಗೆ ಹೋದಂತಹ ಆ ಇಬ್ಬರು ಯಾರು, ಯಾವ ರೀತಿ ನಡೀತು ಈ ಎಲಿಮಿನೇಷನ್ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ವಾರ ಎಲಿಮಿನೇಷನ್ ಮಾಡದೆ ಬಿಗ್ ಬಾಸ್ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ರು. ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಂತಹ ಅತಿಥಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಆದರೆ ಕಳೆದ ಬಾರಿ ಎಲಿಮಿನೇಷನ್ ಇದೆ ಅನ್ನೋ ರೀತಿಯಲ್ಲೇ ವೀಕೆಂಡ್ನವರೆಗೂ ಕೂಡ ಒಂದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಥರ ಇದನ್ನು ಕಾಪಾಡ್ಕೊಂಡು ಬಂದಿದ್ದಂತಹ ಬಿಗ್ ಬಾಸ್ನ ಟೀಮ್ನವರು ಕೊನೆಯ ಹಂತದಲ್ಲಿ ಇದನ್ನು ಬಹಿರಂಗಪಡಿಸಿದ್ರು. ಆ ಮೂಲಕ ಚೈತ್ರ ಮತ್ತು ರಜತ್ ಅವರನ್ನು ಗೆಸ್ಟ್ ಆಗಿ ಬಂದಿದ್ರು, ಅವರೇ ಹೊರಗಡೆ ಹೋಗ್ತಿದ್ದಾರೆ ಅನ್ನೋದ್ರ ಮೂಲಕ ವೋಟಿಂಗ್ ಲೈನ್ ಕೂಡ ಓಪನ್ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಇದಾದ ಬಳಿಕ ಈ ವಾರ ಡಬಲ್ ಶಾಕ್ ಕೊಡುವಂತಹ ಮುನ್ಸೂಚನೆಯನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ರು. ಈ ವಾರ ಕಿಚ್ಚ ಸುದೀಪ್ ಅವರು ಇಲ್ಲಿ ವೀಕೆಂಡ್ನ ಎಪಿಸೋಡ್ಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಸಂಗತಿಯನ್ನು ಕೂಡ ಬಹಿರಂಗಪಡಿಸಿದ್ರು. ಕಾರಣ ಅವರ ಮಾರ್ಕ್ ಅನ್ನುವಂಥ ಸಿನಿಮಾ ರಿಲೀಸ್ ಆದಂಥ ಬೆನ್ನಲ್ಲೇ ಅದರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಕಳೆದ ವಾರ ಒಂದು ಎಲಿಮಿನೇಷನ್ ಅಂತ ಹೇಳಿಬಿಟ್ಟು, ಅಂದರೆ ಈ ಮೊನ್ನೆ ಶನಿವಾರ ಭಾನುವಾರ ಅಲ್ಲ, ಅದರ ಹಿಂದಿನ ಶನಿವಾರ ಭಾನುವಾರ ಎಲಿಮಿನೇಷನ್ ಅಂತ ಹೇಳಿಬಿಟ್ಟು ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು. ಎರಡನೇ ವಾರದಲ್ಲಿ ಚೈತ್ರ ಮತ್ತು ರಜತ್ ಎಲಿಮಿನೇಟ್ ಆಗ್ತಾರೆ. ಈಗ ಸ್ಪರ್ಧಿಗಳಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ವಾರ ಕಿಚ್ಚ ಸುದೀಪ್ ಅವರು ಬಾರದೇ ಇರೋ ಕಾರಣಕ್ಕೋಸ್ಕರ ವಿಶೇಷ ಅತಿಥಿಗಳನ್ನು ಕರೆಸಿ ಆ ಮೂಲಕ ಎಲಿಮಿನೇಷನನ್ನು ನಡೆಸೋದಕ್ಕೆ ಈ ಹಿಂದೆನೇ ತೀರ್ಮಾನವನ್ನು ಮಾಡಲಾಗಿತ್ತು. ಅದಕ್ಕೆ ಪೂರಕವಾಗಿ ಅತಿಥಿಗಳು ಕೂಡ ಬಿಗ್ ಬಾಸ್ ಮನೆಗೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಈ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದನ್ನು ಒಂದು ರೀತಿಯಲ್ಲಿ ಸಾಕ್ಷೀಕರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಸ್ಫೂರ್ತಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇಬ್ಬರನ್ನು ವೈಲ್ಡ್ ಕಾರ್ಡ್ ಮೂಲಕ ಕರೆ ತಂದಿದ್ವಿ ಅನ್ನುವಂಥ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಹೇಳೋದ್ರ ಮೂಲಕ ಕಳೆದ ವಾರ ಚೈತ್ರ ಮತ್ತು ರಜತ್ ಅವರನ್ನು ವಾಪಸ್ ಮನೆಗೆ ಕಳಿಸಿಕೊಟ್ರು. ಇನ್ನು ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನುವಂಥ ಯಾವ ಮುನ್ಸೂಚನೆಯೂ ಕೂಡ ಇರಲಿಲ್ಲ. ಈ ಟೈಮಲ್ಲೇ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಸಿನಿಮಾ ನಿರ್ದೇಶಕರಾಗಿರುವಂಥ ಪ್ರೇಮು ಮತ್ತು ರೀಶ್ಮಾ ನಾಣಯ್ಯ ಅವರು ಬಿಗ್ ಬಾಸ್ ಮನೆಗೆ ಆಗಮಿಸಿದರು. ಅವರ ಜೊತೆಗೆ ಸ್ಪರ್ಧಿಗಳು ಎಂಜಾಯನ್ನು ಕೂಡ ಮಾಡಿದರು. ಮನೆಯಲ್ಲಿ ಯಾರನ್ನು ಉಳಿಸ್ಬೇಕು, ಯಾರನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತೇಳಿ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ಗೆ ಪ್ರೇಮ್ ಹೇಳಿದ್ದು, ಜೊತೆಗೆ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ತಮಾಷೆಗಳು ನಡೆದಿದ್ದು ಎಲ್ಲವೂ ಕೂಡ ಒಂದು ಭಾಗವಾದರೆ, ಈ ವಾರ ಎಲಿಮಿನೇಟ್ ಆಗೋರು ಮನೆಯವರ ಜೊತೆಗೆ ವಿದಾಯವನ್ನು ಹೇಳೋದಕ್ಕೆ ಅವಕಾಶವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಿಗ್ ಬಾಸ್ ಹೇಳಿದರು. ಅಂದರೆ ಯಾರು ಎಲಿಮಿನೇಟ್ ಆಗ್ತಾರೋ ಅವರಿಗೆ ಮನೆಯವರ ಜೊತೆಗೆ ಮಾತನಾಡೋದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಅನ್ನೋಂಥ ಸಂಗತಿಯನ್ನು ಬಹಿರಂಗಪಡಿಸ್ತಾರೆ. ಹಾಗೆಯೇ ಒಂದು ಸರ್ಪ್ರೈಸ್ ಎಲಿಮಿನೇಷನ್ ಇದು ಅನ್ನೋದನ್ನು ಕೂಡ ಬಹಿರಂಗಪಡಿಸ್ತಾರೆ. ಅಂದರೆ ಯಾರು ಕೂಡ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯವಿರದೇ ಇರೋ ರೀತಿಯಲ್ಲಿ ಈ ಎಲಿಮಿನೇಷನ್ ನಡೆಯಲಿದೆ ಅನ್ನೋದು ಕೂಡ ಈ ಹಿಂದೆನೇ ಹೇಳಿದರು. ಅದಕ್ಕೆ ಪೂರಕವಾಗಿ ಈಗಾಗಲೇ ಈ ಡಬಲ್ ಎಲಿಮಿನೇಷನ್ ನಡೆದಿದೆ. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರು ಬಾರದೇ ಇರುವಂಥ ವಾರದಲ್ಲಿ ಈ ಎಲಿಮಿನೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪಂದನ, ಧ್ರುವಂತು, ಸೂರಜು, ರಾಶಿಕಾ ಈ ಡೇಂಜರ್ ಝೋನ್ಗೆ ಬರ್ತಾರೆ. ಈ ಡೇಂಜರ್ ಝೋನ್ಗೆ ಬಂದಂತಹ ಈ ನಾಲ್ವರಲ್ಲಿ ಯಾರು ಹೊರಗಡೆ ಹೋಗ್ತಾರೆ, ಯಾರು ಇರ್ತಾರೆ ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಒಂದು ರೀತಿಯಲ್ಲಿ ಇಲ್ಲಿ ಉಳಿಯುವಂಥವ್ರಿಗೆ ಎರಡನೇ ಇನ್ನಿಂಗ್ಸು ಶುರುವಾಗುವಂತಹ ಒಂದು ಖುಷಿಯೂ ಕೂಡ ಹೌದು. ಹಾಗೆಯೇ ಹೊರಗಡೆ ಹೋಗೋರಿಗೆ ಬಿಗ್ ಬಾಸ್ ಮನೆ ಆಟ ಇಲ್ಲಿಗೆ ಮುಗೀತು ಅನ್ನುವಂತಹ ತೀರ್ಮಾನವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಅವಕಾಶ ಅವರಿಗೆ ಸಿಗೋದಿಲ್ಲ, ಮತ್ತು ಸಿಕ್ಕಿದ್ರೂ ಕೂಡ ಆ ಅವಕಾಶವನ್ನು ಅವರು ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಕೂಡ ಸತ್ಯ. ಹಾಗೆಯೇ ಉಳಿದಂಥ ಸ್ಪರ್ಧಿಗಳನ್ನು ಕೂಡ ಅವರು ಭೇಟಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಈ ಎಲಿಮಿನೇಷನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ಎಲಿಮಿನೇಷನ್ ಮತ್ತು ನೆಕ್ ಮೂಮೆಂಟ್ನ ಎಲಿಮಿನೇಷನ್ ಇದು. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತ ಹೇಳಿದ್ರೆ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಒಂದು ರೀತಿಯಲ್ಲಿ ಹೊಟ್ಟೆ ಒಳಗಡೆ ತಳಮಳೆ ಶುರು ಆಗುತ್ತೆ. ಅದೇ ರೀತಿ ಆಗಿದೆ ಕೂಡ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಈಗ ಉತ್ತರ ಕೊಡುವಂಥ ಸಮಯ ಬಂದಿದೆ. ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ರೆ ಮೊದಲಿಗೆ ಸ್ಪಂದನ ಎಲಿಮಿನೇಟ್ ಆದರೆ ಎರಡನೇದಾಗಿ ಸೂರಜ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಪಂದನ ಅವರು ಇಷ್ಟು ದಿನಗಳ ಕಾಲ ಬೋನಸ್ ಆಗಿನೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಇಷ್ಟು ಸಮಯ
ಸಮಯ ಸ್ಪಂದನ ಇದ್ದಿದ್ದು ಯಾವ ಕಾರಣಕ್ಕೆ, ಯಾವ ಬೇಸಿಸ್ ಮೇಲೆ ಅವರನ್ನು ಉಳಿಸ್ಕೊಂಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಈ ಹಿಂದೆಯೂ ಕೂಡ ಕೇಳಿದಿದೆ, ಈಗಲೂ ಕೂಡ ಕೇಳೋದಿದೆ. ಇಷ್ಟು ಸಮಯ ಸ್ಪಂದನ ಇದ್ದಿದ್ದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹೆಚ್ಚು ಟಾಸ್ಕ್ಗಳಲ್ಲಿ ಭಾಗವಹಿಸದೆ ಮತ್ತು ಯಾವುದೇ ಫಿಸಿಕಲ್ ಟಾಸ್ಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಮನೆಯ ಚಟುವಟಿಕೆಗಳಲ್ಲಿ ಸ್ಪಂದನ ತನ್ನನ್ನು ತಾನು ತೊಡಗಿಸಿಕೊಂಡಿಲ್ಲ. ಕೇವಲ ಗ್ಲಾಮರ್ ಗೊಂಬೆಯಾಗಿ ಮತ್ತು ಒಂದು ಬ್ಯೂಟಿಯಿಂದ ಇಷ್ಟು ಸಮಯ ಬಿಗ್ ಬಾಸ್ ಮನೆ ಒಳಗಡೆ ಇದ್ಲು ಅನ್ನುವಂಥ ಆರೋಪವನ್ನು ಆರಂಭದಿಂದನೂ ಕೂಡ ಎದುರಿಸ್ತಾ ಬಂದಿದ್ದಾರೆ. ಸಾಕಷ್ಟು ಜನ ಇದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಕೂಡ. ಇದನ್ನು ಹೊರತುಪಡಿಸಿದರೆ ಸೂರಜ್ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಂಥ ಸೂರಜ್ಗೆ ಸಾಕಷ್ಟು ಅವಕಾಶಗಳು ಸಿಕ್ತು ತನ್ನ ಆಟವನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಆತ ಎಲ್ಲೋ ಒಂದು ಕಡೆ ರಾಶಿಕಾ ಹಿಂದೆ ವಿಪರೀತವಾಗಿ ಬಿದ್ದಿದೆ. ಆತನ ಆಟವು ಕೂಡ ಹಳ್ಳಿ ತಪ್ಪೋದಕ್ಕೆ ಕಾರಣವಾಯಿತು. ಪರಿಣಾಮ ಇವತ್ತಿಗೆ ಬಿಗ್ ಬಾಸ್ ಮನೆಯಿಂದ ಸೂರಜ್ ಮತ್ತು ಈ ಸ್ಪಂದನ ಇಬ್ಬರು ಕೂಡ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಡಬಲ್ ಎಲಿಮಿನೇಷನ್ ಆಗಿರೋದು ಕನ್ಫರ್ಮ್ ಆಗಿದೆ. ಡಬಲ್ ಎಲಿಮಿನೇಷನಲ್ಲಿ ಇಬ್ಬರು ಹೊರಗಡೆ ಬಂದಿದ್ದಾರೆ. ಒಂದು ಸೂರಜ್, ಮತ್ತೊಂದು ಸ್ಪಂದನ ಸೋಮಣ್ಣ. ಇವರಿಬ್ಬರು ಕೂಡ ಹೊರಗಡೆ ಬಂದಿರೋದು ಸಾಕಷ್ಟು ಸರ್ಪ್ರೈಸಿಂಗ್ ಮತ್ತು ದೊಡ್ಡ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರು ಕೂಡ ಗೆಸ್ಸನ್ನು ಮಾಡಿರಲಿಲ್ಲ ಇಂಥದ್ದೊಂದು ನಿರ್ಧಾರ ಬಿಗ್ ಬಾಸ್ ತೆಗೆದುಕೊಳ್ತಾರೆ, ಈ ರೀತಿ ಹೊರಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಫ್ಯಾಮಿಲಿ ವೀಕ್ ನಡೆದಂತಹ ವಾರದ ಒಳಗಡೆ 2-3 ದಿನಗಳ ಒಳಗಡೆನೆ ಇಂಥದ್ದೊಂದು ವೆರಿ ಸರ್ಪ್ರೈಸಿಂಗ್ ಶಾಕಿಂಗ್ ಸುದ್ದಿಯನ್ನು ಬಿಗ್ ಬಾಸ್ ಕೊಟ್ಟಿರೋದು ಸಹಜವಾಗಿ ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟವಾದಂಥ ಸಂಗತಿ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಇಲ್ಲಿಗೆ ಒಂದಂತೂ ಸತ್ಯ, ಸ್ಪಂದನ ಮತ್ತು ಈ ಸೂರಜ್ ಅವರ ಆಟ ಮುಗಿದಿದೆ. ಇನ್ನು ಮುಂದೆ ಉಳಿದವರ ಆಟವು ಕೂಡ ಮುಗಿಯುವಂಥ ಸಂದರ್ಭ ಸನಿಹ ಬರಲಿದೆ ಅನ್ನೋದು ಕೂಡ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಸ್ಪಂದನ ಮತ್ತು ಸೂರಜ್ ಔಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.